ಈ ಬಾರಿಯ ಮುಂಗಾರನ್ನು ನಂಬಿಕೊಂಡು ಭತ್ತದ ಕೃಷಿಕರು ಮೇ ತಿಂಗಳ ಅಂತ್ಯದಲ್ಲಿ ಒಂದಿಷ್ಟು ಭತ್ತದ ಬಿತ್ತನೆ ಕಾರ್ಯವನ್ನು ಮಾಡಿದರು. ಆನಂತರ ಏನಾಗಿದೆ ಅಂತ ಹೇಳಿದ್ರೆ ಹವಾಮಾನ ಇಲಾಖೆ ನಿತ್ಯವೂ ಕೂಡ ಮಳೆಯ ಲಭ್ಯತೆ ಇದೆ ಅನ್ನುವ ರೀತಿಯಲ್ಲಿ ಒಂದು ರೀತಿ ಪ್ರಕಟಣೆಗಳನ್ನು ಹೊರಡಿಸ್ತಿರುವುದನ್ನು ನೋಡಿಕೊಂಡು ಭತ್ತದ ಕೃಷಿಕರು ಭತ್ತದ ಕೃಷಿಯನ್ನು ಈ ಬಾರಿ ಉತ್ತಮವಾಗಿ ನಡೆಸಬೇಕು ಅನ್ನುವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಆದರೆ ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ ಮುಂಗಾರು ರೆಡ್ ಅಲರ್ಟ್ ಇದ್ರೂ ಕೂಡ ಮಳೆ ಬಹಳಷ್ಟು ಎಲ್ಲೂ ಕೂಡ ಕಾಣ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇದರಿಂದ ಭತ್ತದ ಕೃಷಿಕರು ಆತಂಕಕ್ಕೊಳಗಾಗಿದ್ದಾರೆ. ನಾವೀಗ ಉಡುಪಿಯ ಕಡೆಕಾರ್ನಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು ಭತ್ತದ ಕೃಷಿಕರು ಭತ್ತದ ನಾಟಿಗೋಸ್ಕರ ಒಂದು ರೀತಿ ಗದ್ದೆಯನ್ನು ಹದ ಮಾಡ್ತಿರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಏನಾಗ್ತಿದೆ ಅಂತ ಹೇಳಿದ್ರೆ ಮೊದಲಿನಲ್ಲೂ ಕೂಡ ಭತ್ತದ ಕೃಷಿಕರಿಗೆ ಕರಾವಳಿ ಭಾಗದಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಕೃಷಿ ಕೂಲಿ ಕಾರ್ಮಿಕರ ಸಮಸ್ಯೆ ಇತ್ತು. ಆದರೆ ಬಳಿಕ ಒಂದಿಷ್ಟು ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಕೃಷಿಯಲ್ಲಿ ಭತ್ತದ ಕೃಷಿಯು ಕೂಡ ಒಂದು ತಂತ್ರಜ್ಞಾನವನ್ನು ಬಳಸ್ಕೊಂಡು ಭತ್ತವನ್ನು ಬೆಳೆಸುವಂಥ ಕಾರ್ಯವನ್ನು ಭತ್ತದ ಕೃಷಿಕರು ಮಾಡ್ತಿದ್ರು. ಈ ನಡುವೆ ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಬಾರಿ ಏನಾಗಿದೆ ಅಂತ ಹೇಳಿದ್ರೆ ಮಳೆಯ ಪ್ರಮಾಣ ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಭತ್ತದ ಕೃಷಿಕರಿಗೆ ಒಂದಿಷ್ಟು ಹೊಡೆತ ಬಿತ್ತು. ಈ ಬಾರಿ ಆದರೂ ಕೂಡ ಭತ್ತದ ಕೃಷಿಗೆ ಪೂರಕವಾಗಿ ಮಳೆ ಆಗ್ಬೋದು ಮತ್ತು ಮುಂಗಾರು ಸಹಕರಿಸ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಹವಾಮಾನ ಇಲಾಖೆ ನಿತ್ಯವೂ ಕೂಡ ರೆಡ್ ಅಲರ್ಟನ್ನು ಘೋಷಿಸ್ತಾ ಇದೆ. ಆದರೆ ಇಲ್ಲಿ ರೆಡ್ ಅಲರ್ಟ್ ಆಗುವಂಥ ರೀತಿಯಲ್ಲಿ ಮಳೆ ಆಗದೇ ಇರುವಂಥದ್ದು ಕೂಡ ಒಂದು ರೀತಿಯಲ್ಲಿ ಭತ್ತದ ಕೃಷಿಕರಿಗೆ ಆತಂಕಕ್ಕೆ ಕಾರಣ ಆಗಿದೆ. ಬಹುತೇಕ ಮೇ ಅಂತ್ಯದಲ್ಲಿ ಭತ್ತದ ಬೀಜವನ್ನು ಏನು ಬಿತ್ತಿದ್ದಾರೆ ಆ ಬೀಜಗಳೆಲ್ಲ ನೀರಿನ ಲಭ್ಯತೆ ಅಥವಾ ಮಳೆಯ ಲಭ್ಯತೆ ಇಲ್ಲದ ಕಾರಣ ಬಹುತೇಕ ಹಾಳಾಗಿದೆ. ಈಗ ಹೊಸದಾಗಿ ಚಾಪೆ ನೇಜಿಯನ್ನು ಬಳಸಿಕೊಂಡು ಕೃಷಿಕರು ಭತ್ತದ ನಾಟಿಯನ್ನು ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಮ್ಮ ಜೊತೆ ಕಡೆಕಾರ್ನ ಭತ್ತದ ಕೃಷಿಕರಿದ್ದಾರೆ. ಸರ್, ಈಗ ಈ ಬಾರಿ ಮುಂಗಾರು ಭಾಳಷ್ಟು ಮುಂದೆ ಹೋದ ಹಾಗೆ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಇವಾಗಲೇ ಇಷ್ಟು ಏಪ್ರಿಲ್ ಮೇ ತಿಂಗಳ ಹಾಗೆ ಬಿಸಿಲು ಕಾಣ್ತಾ ಇದೆ. ಹೇಗೆ ಸರ್ ಮುಂದೆ ಭತ್ತದ ಕೃಷಿ? ಇಲ್ಲ, ಈ ಸರಿ ಒಮ್ಮೆ ಮೇ ಎಂಡಲ್ಲಿ ಹಾಕಿದ ಬೀಜ ಎಲ್ಲ ಹಾಳಾಗಿ ಹೋಯಿತು. ಇನ್ನು ಪುನೊಂದು ಸರಿ ಇಷ್ಟು ಹೊತ್ತಿಗೆ ಕಳೆದ ವರ್ಷ ಎಲ್ಲ 3 ತಾರೀಕಿಗೆ 4 ತಾರೀಕಿಗೆ ನಾಟಿ ಸ್ಟಾರ್ಟ್ ಆಗ್ತಿತ್ತು. ಆದರೆ ಇನ್ನು ಇವತ್ತು 9 ಆದರೂ ಇನ್ನೂ ಗದ್ದೆಯಲ್ಲೆಲ್ಲ ನೀರೇ ಆಗಲಿಲ್ಲ. ತುಂಬ ಸಮಸ್ಯೆ ಆಗಿದೆ ರೈತರಿಗೆಲ್ಲ. ಎಲ್ಲ ಕಾಯ್ತಾ ಕೂತ್ಕೊಂಡಿದ್ದಾರೆ. ಮತ್ತು ಒಮ್ಮೆಲೆ ಮಳೆ ಬಂದ ಮೇಲೆ ಕೆಲಸದವರ ಲಭ್ಯತೆ ಕೂಡ ಕಡಿಮೆ ಆಗ್ತದೆ. ಯಾಕೆಂದರೆ ಈಗ ಬೇಗದಲ್ಲೇ ಮಳೆ ಶುರುವಾಗಿ ಅದು ನಿಧಾನವಾಗಿ ಹಂತಕ್ಕೆ ಆಗ್ತಾ ಹೋದರೆ ಎಲ್ರಿಗೂ ಕೆಲಸದವರು ಸಿಗ್ತಾರೆ, ಟ್ರ್ಯಾಕ್ಟರ್ ಸಿಗ್ತದೆ, ಎಲ್ಲ ಸಿಗ್ತದೆ. ಆದರೆ ಈಗ ಲೇಟ್ ಆದದ್ರಿಂದ ರೈತರೆಲ್ಲ ಒಂದೇ ಟೈಮಲ್ಲಿ ನಾಟಿ ಮಾಡಲಿಕ್ಕೆ ಎಲ್ಲ ಶುರು ಮಾಡ್ತಾರೆ. ಆವಾಗ ಕೆಲಸದವರು ಸಿಗೋದಿಲ್ಲ ಸರಿಯಾಗಿ, ಟ್ರ್ಯಾಕ್ಟರ್ ಕೂಡ ಸಿಗೋದಿಲ್ಲ, ಯಂತ್ರ ಈ ರೀತಿ ಸಮಸ್ಯೆಗಳೆಲ್ಲ ಆಗ್ತದೆ. ಸರ್, ಮುಂದೆ ಹೇಗೆ ಅಂದ್ರೆ ಈಗ ಚಾಪೆನೇಜಿ ಹೇಗೂ ಮೊದಲಿಂದ ಮಾಡ್ತಾ ಇದ್ರಿ, ಈ ಮಳೆ ಕಡಿಮೆ ಆದಕ್ಕೆ ಅದು ಪೂರಕ ಆಗ್ತದ, ಹೆಲ್ಪ್ ಆಗ್ತದ ಅಂತ? ಖಂಡಿತ. ಈಗ ಏನು ಒಂದು ಸರಿ ಎಲ್ಲ ಬೀಜ ಬಿತ್ತಿ ಎಲ್ಲ ಹಾಳಾದವರು ಈಗ ಇನ್ನೊಂದು ಸರಿ ಹಾಕಲಿಕ್ಕೆ ಧೈರ್ಯ ಮಾಡೋದಿಲ್ಲ. ಯಾಕೆಂದರೆ ಆವಾಗಲೇ ಅವರಿಗೆ ತುಂಬ ಲಾಸ್ ಆಗಿರ್ತದೆ. ಒಂದು ಸಾರಿ ಉಳುಮೆ ಮಾಡಿ ಆ ಬೀಜ ವಿಪರೀತ ಬೆಲೆಯ ಬೀಜ ಎಲ್ಲ ಹಾಳಾಗಿ ತುಂಬ ಲಾಸ್ ಆಗಿರ್ತದೆ. ಅದರಿಂದ ಅವರು ಏನು ಮಾಡ್ತಾರೆ, ನಮ್ಮಲ್ಲಿ ರೆಡಿಮೇಡ್ ಆಗಿ ಚಾಪೆನೇಜಿ ಸಿಗ್ತದೆ, ಅದನ್ನೇ ತಗೊಂಡೋಗಿ ಅವರ ಸಮಯಕ್ಕೆ ನಾಟಿ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಹೇಳಲಿಕ್ಕೆ ಹೋದರೆ ಅಂತೇಳಿದ್ರೆ ಈ ಬಾರಿ ಭತ್ತದ ಕೃಷಿಕರು ಆತಂಕ ಪಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಿರುವಂಥದ್ದಂತೂ ಸತ್ಯ. ಮುಂದೆ ಮಳೆ ಬೀಳ್ತದ ಅಥವಾ ಮಳೆ ಬಿದ್ದರೆ ಹೇಗೆ ಅನ್ನುವಂಥ ಅಂದರೆ ಒಂದೇ ಸಾರಿ ಮಳೆ ಬಂದರೂ ಕೂಡ ಕೃಷಿಗೆ ಸಮಸ್ಯೆ ಅನ್ನುವಂಥದ್ದು ಕೂಡ ಹೌದು. ಆ ನಿಟ್ಟಿನಲ್ಲಿ ಭತ್ತದ ಕೃಷಿಕರು ಈ ಬಾರಿ ಆತಂಕದಲ್ಲಿಯೇ ಒಂದು ನಾಟಿ ಕಾರ್ಯವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.